ಇದ್ಯಾವ್ದಾರಲ್ಲವಾ? ಸೈಲೆಂಟ್ ಲವ್, ಹೃದಯದ ಮಾತನ್ನ ಕೇಳಿ ಪ್ರೀತಿ ಮಾಡೋದು. ನಿಮ್ಮ ಅಣ್ಣಂಗೆ ಎದ್ರಕಂಡು ಎಲ್ಲಿ ಕೈ ಕೊಟ್ಬಿಡ್ತೀಯ ಅಂತ ಭಯಗೆ ಬಿದ್ಬಿಟ್ಟೆ. ಲೋ, ಆ ಥರ ಇದ್ದಿದ್ರೆ ನಾನು ಇನ್ನು ಲವ್ವೇ ಮಾಡ್ತಾ ಇರಲಿಲ್ಲ. ನಾನು ಉಸಿರು ನಿಂತೋದ್ರು ನಾನು ಇನ್ನೇ ಪ್ರೀತಿಸೋದು. ಬಿಡ್ತುಗೆ ಅನ್ನು ಪ್ರೀತಿಗೆ ಇರುವುದು ನಮ್ದುಗೆ. ಏಯ್ ಏನೇ ಕಲ್ಪನೆ ಜಾಸ್ತಿಯಾಗಿ ಕನಸು ಕಮ್ಮಿ ಆದ್ರೆ ಈ ಲೋಕನೇ ಕಾಣಲ್ವಂತೆ ಪ್ರೀತಿಗೆ. ಅಮ್ಮ ತಾಯಿ, ಇದು ರೋಡು, ಕನ್ಸ್ ಕಾಣ್ಬೇಡ, ಆಕ್ಸಿಡೆಂಟ್ ಆಗ್ಬಿಡತ್ತೆ. ಬಾ. ಬೇರೆ ಎಲ್ಲೂ ಜಾಗವಿಲ್ಲದೆ ನನ್ನೇಕೆ ಪ್ರೀತಿ ಮಾಡಿದೆ, ನಿನ್ನ ಹಾಗೆ ಯಾರು ಇಲ್ಲದೆ. ಪ್ರೀತಿಸಲು ಕಾರಣವ ಹೇಳುವೆಯಾ, ಪ್ರೀತಿಸಲು ಕಾರಣವೇ ಈ ಹೃದಯ. ಪ್ರೀತಿ ಹೀಗೆ ಗಾಳಿ ಹಾಗೆ ಹಿಡಿಯಲು ಆಗದು, ಅನುಭವ ತರುವುದು. ಪ್ರೀತಿಗೆ ಭೂಮಿ ಮೇಲಿದೆ, ಬೇರೆ ಎಲ್ಲೂ ಜಾಗವಿಲ್ಲದೆ. ನಾನೀ ದಿನ ಏನಾದೆನು, ನಾನೀಗಲೇ ಅವಳಾದೆನು. ನಾನೇತಕ್ಕೆ ನೀರಾದೆನು, ಅವನಿಂದಲೇ ಹೀಗಾದೆನು. ಕಾಣಿಸದು ಕೂಗಿದರು ಕೇಳಿಸದು, ಮಾತಿರದು ಮೌನವಿದು ಪ್ರೇಮ. ಪ್ರೀತಿಗೆ ಭೂಮಿ ಮೇಲಿದೆ, ಬೇರೆ ಎಲ್ಲೂ ಜಾಗವಿಲ್ಲದೆ. ನೀ ನನ್ನಲೇ ಬೆರೆತಂತಿದೆ, ಈ ಲೋಕವೇ ನಿಂತಂತಿದೆ. ಈ ಅನಿಸಿಕೆ ನನಗೂ ಇದೆ, ಈ ಕಂಪನ ಹೊಸದಾಗಿದೆ. ವೇದವಿದು ಓದಿದರು ಮುಗಿಯದಿರು, ಜೀವವಿದು ಸಾವಿರದ ಪ್ರೇಮ. ಪ್ರೀತಿಗೆ ಭೂಮಿ ಮೇಲಿದೆ, ಬೇರೆ ಎಲ್ಲೂ ಜಾಗವಿಲ್ಲದೆ. ನನ್ನೇಕೆ ಪ್ರೀತಿ ಮಾಡಿದೆ, ನಿನ್ನ ಹಾಗೆ ಯಾರು ಇಲ್ಲದೆ. ಪ್ರೀತಿಸ
ಅನುಭವ ತರುವುದು ಆ, ಪೋಲಿ ಪೋಕ್ರಿ ಲೋಫರ್ ಚಪ್ಪರ್ ಹಾಗೆಲ್ಲ ಬೈಯಲ್ಲ ಅಂತ ನಂಗೆ ಗೊತ್ತು. ಆದ್ರೂ ಒಂದ್ ಮಾತು ಕೇಳ್ಬಿಡ್ತೀನಿ, ನಿಮ್ ಜೊತೆ ಬರ್ಬೋದಾ? ಸಾರಿ. ನನ್ನ ಹೆಸರು ಸಾರಿ ಅಲ್ಲ, ಮಧು. ಸಾರಿನೇ ಸರಿ. ಕ್ಲಾಸ್ ರೂಮ್ವರೆಗೂ ಕಂಪ್ನಿ ಕೊಡ್ಲಾ? ಕೊಡೋದೇನು ಬಂತು, ಬರ್ತಾನೆ ಇದ್ದೀನಲ್ಲ. ಸಾರಿ, ನಿಮ್ನ ಒಂದು ಮಾತು ಕೇಳೋಣ ಅಂತಿದ್ದೆ. ಆದರೆ ನಿಮ್ಮ ಜೊತೆಲಿ ಹೆಜ್ಜೆ ಇಡ್ತಾ ಇದ್ರೆ ಆ ಸೌಂಡ್ಗೆ ನನ್ನ ಮೈಂಡೇ ವರ್ಕ್ ಆಗ್ತಾ ಇಲ್ಲ. ಅಲ್ಲ, ನಿಮ್ಮ ಜೊತೆ ಬರ್ತಾ ಇರೋದು ಬೇಜಾರಿಲ್ವಾ ಅಂತ ಕೇಳಿದೆ. ಈ ಹುಡುಗರೇ ಹೀಗೆ ಜೊತೆಲೇ ಬರ್ತಾರೆ, ಆದ್ರೂ ಬರಲ್ಲ ಬೇಜಾರಿಲ್ವಾ ಅಂತ ಕೇಳ್ತಿರ್ತಾರೆ. ಏನು? ಆಕ್ಚುಲಿ ನಿಮ್ಮನ್ ಫಸ್ಟ್ ನೋಡಿದ್ದು ಬಸ್ ಸ್ಟಾಪ್ ನಲ್ಲಿ. ಐ ಮೀನ್ ನಿಮ್ ಮ್ಯೂಸಿಕ್ ಕೇಳಿದ್ದು. ಇಟ್ಸ್ ವೆರಿ ನೈಸ್. ಮ್ಯೂಸಿಕ್ಕ? ಹಾಂ, ನಿಮ್ಮನ್ನ ನೋಡೋಣ ಅಂತ ಬಸ್ಸಿಂದ ಕೆಳಗಿಳಿದೆ, ಆದ್ರೆ ನೀವ್ ಅಲ್ಲೂ ಮಿಸ್. ಹೋಲಿ ದಿನಾನೂ ಆ ಮ್ಯೂಸಿಕ್ ಕೇಳ್ದೆ. ಮನೆಯಿಂದ ಆಚೆನೇ ಬರಬಾರ್ದು ಅನ್ಕೊಂಡಿದ್ದೆ, ಆದ್ರೆ ನಿಮ್ ಮ್ಯೂಸಿಕ್ ಕೇಳಿ ಬಂದೆ. ಅಷ್ಟ್ರಲ್ಲೇ ಅಲ್ಲೂ ಮಿಸ್. ಪಾರಿವಾಳಕ್ಕೆ ಬೊಟ್ಟಿಟ್ಟು ಕಳ್ಸಿದಾಳೆ ಅಂದಮೇಲೆ ಅವಳನ್ನ ಪ್ರೀತಿಸ್ತಿದ್ದಾಳೆ ಅನ್ಸುತ್ತೆ. ಇಲ್ಲಾಂದ್ರೆ ಅವಳು ಯಾಕೆ ಹಾಗೆ ಮಾಡ್ತಿದ್ಲು ಅಲ್ವೇನಮ್ಮ? ಆದ್ರೆ ಆ ಹುಡುಗಿ ಯಾರು ಅಂತಾನೆ ಗೊತ್ತಾಗ್ತಿಲ್ಲ. ನೀವು ಮ್ಯೂಸಿಕ್ ಪೇಪರ್ನ ಪಾರಿವಾಳ ಕಟ್ ಕಳ್ಸಿದ್ರಿ, ಯಾಕೆ? ನನ್ನ ನೋಡಿ ಬೇಕು ಅಂತ ಆಟ ಆಡಿಸ್ತಿದ್ದಾಳ. ಯಾಕೆ ಹೀಗೆ ಮಾಡ್ತಿದ್ದಾಳೆ ಅಮ್ಮ? ಅವಳು ನಂಗೆ ಸಿಗ್ತಾಳ? ನೀವ್ ಸಿಗ್ತೀರಾ, ನಾನ್ ನಿಮ್ಮನ್ನ ಮೀಟ್ ಮಾಡ್ತೀನಿ, ಮಾತಾಡಿಸ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಆದ್ರೂ ಎಲ್ಲೋ ಒಂದ್ ಕಡೆ ಆಸೆ ಇತ್ತು. ನಿಮ್ ಮ್ಯೂಸಿಕ್ ಅಂತೂ ನನ್ನ ತುಂಬಾನೇ ಇಂಪ್ರೆಸ್ ಮಾಡ್ಬಿಟ್ಟಿದೆ. ನಾನ್ ನಿಮ್ಮನ್ನ ಪೊರ್ಕಿ ಅನ್ಕೊಂಡಿದ್ದೆ, ಆದ್ರೆ ನೀವೇ ಅವರೇ ನೀವು ಅಂತ ಗೊತ್ತಾದ್ಮೇಲೆ ತುಂಬಾನೇ ಆಶ್ಚರ್ಯ ಆಯ್ತು. ಯಾಕೆ ಏನು ಮಾತಾಡ್ತಾನೆ ಇಲ್ಲ? ನಿಮ್ಮ ಅಮ್ಮಂಗೆ ಲೆಟ್ರ್ ಬರೀತಾ ಇದೆಯಾ ಅಂತ ನಿಮ್ಮ ಹುಡುಗಿ ಗೊತ್ತಾಗ್ಬೋದು ಅಲ್ವೇ? ಹೇಯ್, ಏನಪ್ಪ ಇಲ್ಲಿ? ನೀನ್ ಡೌಗಿ ಹೊಡಿಯಕ್ ಬರಂಗಿರ ಹಂಗೆ ನೋಟ್ಲಾ ಬಿಡಪ್ಪ ನೀನು. ಇಲ್ಲಿ ನಮ್ಗೆ ಸಾಲ್ಟೇಜ್ ಆಯ್ತೈತೆ. ಲೋ ಮಗ, ಒಂದ್ ಹುಡ್ಗಿನ್ ಪಟಾಸ್ತಾ ಇದೀನಿ ಅಂತ ಹೇಳಿದ್ನಲ್ಲ, ಸ್ಕೀಮ್ ಹೆಂಗ್ ಹಾಕ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಂದ್ ಐಡಿಯಾ ಕೊಡಮ್ಮ. ಈ ಬುದ್ಧನಿಗೆ ಏನ್ ಗೊತ್ತು? ನೋಡಮ್ಮ, ಸಚಿನ್ ತೆಂಡೂಲ್ಕರ್ ತರ ಬ್ಯಾಟ್ ಕಿಟ್ ಇಟ್ಕೊಂಡು ಸಲ್ಮಾನ್ ಖಾನ್ ತರ ಬಾಡಿ ಫೋರ್ಸ್ ಗೀಸ್ ಕೊಟ್ರೆ ಯಾವ ವರ್ಕೌಟ್ ಆಗಲ್ಲ. ಎಡಗೈಲಿ AK-47, ಬಲಗೈಲಿ ಬಾಂಬು, ಹಿಂದೆಗಡೆಯಿಂದ ಮಚ್ಚೆತ್ತಿ ಹುಡುಗಿರ್ ಮುಂದೆ ಇಕ್ಬಿಟ್ರೆ ಮೀಟರ್ ಇರೋ ಗಂಡಿವನು ಅಂದ್ಬಿಟ್ಟು ಬುಟ್ಟಿಗೆ ಹಂಗೆ ತುಬುಕನ್ ಬಿದ್ದಾಯ್ತಾರೆ. ಹೆಂಗೆ? ಹಾ, ಆಂಧ್ರದಲ್ಲಿ ನಕ್ಸಲೈಟ್ಸ್, ಶ್ರೀಲಂಕಾದಲ್ಲಿ LTT ಈ ತರ, ಕರ್ನಾಟಕದಲ್ಲಿ ನಾನೇ ಓಪನ್ ಮಾಡ್ತೀನಿ ಉಗ್ರಗಾಮಿಗಳ ಸಂಘ ಅಂತ. ಹೌದಾ? ಹೆಂಗುರು? ನೀನ್ ಇವಾಗ ಹೊಗೆ ಹಾಕ್ಸ್ಕೊತಿಲ್ಲ, ಕಳಿಸ್ಕೋ. ಲೋ ಮಗ, ನೀನ್ ಅದ್ಯಾವ್ದೋ ಹುಡುಗಿಗೆ ಕಾಳು ಹಾಕ್ತಾ ಇದೀನಿ ಅಂತ ಹೇಳಿದ್ಯಲ್ಲ, ಅದ್ ಹೇಗಮ್ಮ? ನಾನು ಆಗ್ತಿಲ್ಲ, ಅವಳೇ ಆಗ್ತಿರೋದು. ಅದೇನೆ, ಹೆಂಗೆ ಅಂತ. ಅವ ಟೆರಸ್ ಮೇಲೆ ಹೇಳಿದ್ನಲ್ಲ ನಿಂಗೆ, ಪಾರಿವಾಳಿಗೆ ಬೊಟ್ಟಿಟ್ಟು ಕಳ್ಸಿದ್ಲು ಅಂದ್ರೆ ಕಿವಿಲ್ ಹೂವ ಇಡ್ಬೇಡ ಅಂದೆ. ನಂಟಿವ್ ನಾಡ್ತಿದ್ದಾಳೆ ಅಂದ್ರೆ ಕಿಂಡಲ್ ಮಾಡ್ದೆ. ಬೇಜಾನ್ ಆಟ ಆಡಿಸ್ತಾಳೋ ಅಂದ್ರೆ ನಂಬ್ಲೇ ಇಲ್ವಲ್ಲಪ್ಪ ನೀನು. ಈ ವಿಷಯದಲ್ಲಿ ಲೇಟ್ ಮಾಡ್ಬಿಡಕ್ರು ನೀನು. ಬೇಗ ಹೋಗಿ ಎಲ್ಲ ಹೇಳ್ಬಿಡು, ಇಲ್ದಿದ್ರೆ ಬೇರೆ ಯಾರಾದ್ರೂ ಹೊಡ್ಕೊಂತ ಇರ್ತಾರೆ. ಏಯ್, ನಾನು ಟವ್ ಹತ್ರ ಹೋಗ್ಬೇಡ ಅಂತ ಹೇಳಿದ್ದೀನಿ ತಾನೆ ನಿನಗೆ. ಹೇಳಲೇ ಜಾಸ್ತಿ ಮಾಡ್ತಿದ್ದೆ ನೀನು. ಹಾ, ನನ್ನ ವಿಷಯ ಗೊತ್ತಾನೆ ನಿನಗೆ? ಹಾ, ನಿನ್ನ ಏನ್? ನಿಮ್ ಮ್ಯೂಸಿಕ್ ಅಂತೂ ನನ್ನ ತುಂಬಾನೇ ಇಂಪ್ರೆಸ್ ಮಾಡ್ಬಿಟ್ಟಿದೆ. ನೀವೇ ಅವರೇ ನೀವು ಅಂತ ಗೊತ್ತಾದ್ಮೇಲೆ ತುಂಬಾನೇ ಆಶ್ಚರ್ಯ ಆಯ್ತು. ನಿನಗಿಂತ ಮುಂಚೆ ನಾವು ನೋಡ್ದಾನೆ 3 ವರ್ಷದಿಂದ ಲವ್ ಮಾಡ್ತೀನಿ ಕಣೋ. ಅವ್ಳು ನನಗೆ ಹೀಗೆ ಸಿಕ್ಕಿದಾಳೆ, ಅವ್ಳು ನನ್ನ ಕಡೆ ಲವ್ ಮಾಡ್ತಿರೋದು. ಏನ ಇವಾಗ? ನಾನು ಟವ್ ಮಾಡ್ತಿದ್ದೆ ಗೊತ್ತು ತಾನೆ? ರೆಡ್ ಚೂಡಿದಾರ್ ಕೊಡ್ತೀನಿ. ವೈಟು. ಹಾ, ವೈಟ್ ಅಂದ್ರೆ MG ರೋಡಲ್ಲಿ ಬೈಕಲ್ಲಿ ಹಾಕೊಂಡು ನೋಡ್ತೀನಿ. ನನ್ನ ಮಗನೇ.